ರೋಡ್ಸ್ ಮಾಡ್ತಾರೆ, ಅರವಿಂದ್ ಕಾಂಟ್ರಾಕ್ಟ್ ಇದ್ದಾರೆ. ಸೊ ವಿತ್ ಡ್ರೈನ್ ಮೇಲೆ ಸ್ಲ್ಯಾಬ್ಸ್ ಸೇರಿ ಕೆಲಸ ಮಾಡ್ತಾರೆ ಇವರು. 6 ಲೈನ್ಸ್ ಇಲ್ಲಿಂದ ಹಿಡಿದು 6 ಲೈನ್ಸ್ ಏನಿದೆ, 6 ಕ್ರಾಸಸ್ ಏನಿದೆ ಅಷ್ಟು ಕವರ್ ಮಾಡ್ತಾ ಇದ್ದಾರೆ. ಮಸೀದಿ ರೋಡ್ ಇದೆ ಅಲ್ಲ, ಮುರುಗಂಪೇಟ್ ಮಸೀದಿ ರೋಡ್ ಮತ್ತೆ ಇಷ್ಟು 6 ಲೈನ್ಸ್ ಕೂಡ ಕವರ್ ಆಗುತ್ತೆ ಇದೆಲ್ಲ. ನಾವು ಏರಿಯಾ ವಿಸಿಟ್ ಬಂದಾಗ ಇಲ್ಲಿ ದೇವಸ್ಥಾನದ ಕಮಿಟಿ, ಕೋಯಿಲ್ ಕಮಿಟಿಯವರು ಮತ್ತೆ ಏರಿಯಾ ಅವರು ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗತ್ತೆ ಅಂತ ಮಳೆ ಬಂದಾಗೆ ನಾವ್ ಇಲ್ಲಿ ಏನೇನ್ ತೊಂದರೆ ಆಗಿದೆ ಅಂತ ನೋಡಕ್ ಬಂದಾಗ ಅವತ್ತು ರಿಪೋರ್ಟ್ ಮಾಡ್ಕೊಂಡು ಒಂದೇ ಲೈನ್ ಅಲ್ಲೇ ಸಮಸ್ಯೆ ಇರ್ಲಿಲ್ಲ. ಈ ಕಡೆ ಎಷ್ಟು ಲೈನ್ಸ್ ಇದೆ ಅಷ್ಟು ಲೈನ್ಸ್ ಅಲ್ಲೂ ಡ್ರೈನೇಜ್ ಇಂದ ರೋಡ್ಸ್ ಇಂದ UGD ಮಾಡಾದ್ಮೇಲೆ ಇವರಿಗೆ ಸರಿಯಾದ ರೆಸ್ಟೋರೇಷನ್ಸ್ ಆಗದೆ ಇದೆಲ್ಲ ಪ್ರಾಬ್ಲಮ್ ಆಗಿತ್ತು. ಸೊ ಅವತ್ತು ನಾವು ಕನ್ಸಿಡರೇಷನ್ ತಗೊಂಡು ಅವತ್ತು ತಗೊಂಡಿರುವಂತ ಪ್ರಪೋಸಲ್ ಇವತ್ತು ಅಟ್ಲೀಸ್ಟ್ ರೈನಿ ಸೀಸನ್ ಒಳಗಡೆ ಕಾಂಕ್ರೀಟ್ ರೋಡ್ಸ್ ಆಗ್ತಾ ಇದೆ. ಇದು ಗಾಂಧಿನಗರ್ಗೆ ಸೇರುತ್ತೆ, ಇದು ಗಾಂಧಿನಗರ್. ಸೊ 2 ಕೌನ್ಸಿಲರ್ಗೆ ಈ ಏರಿಯಾ ಸೇರುತ್ತೆ, ಒಬ್ಬರಿಗೆ ಅಲ್ಲ 2 ಕೌನ್ಸಿಲರ್ಸ್ ಬರ್ತಾರೆ ಈ ಏರಿಯಾಗೆ. 6 ಲೈನ್ಸ್ ಕಾಂಕ್ರೀಟ್ ರೋಡ್ಸ್ ಆಗುತ್ತೆ, ಡ್ರೈನ್ಸ್ ಇರೋ ಹತ್ರ ವಿತ್ ಸ್ಲ್ಯಾಬ್ಸ್ ಆಗುತ್ತೆ. ಮತ್ತೆ ಈ ಎಲ್ಲಾ ಡ್ರೈನ್ ನಾವು ಸ್ಟ್ರಾಂಗ್ ವಾಟರ್ ಡ್ರೈನ್ ಗೆ ಕನೆಕ್ಟ್ ಮಾಡ್ತೀವಿ ಇದನ್ನ ಯಾವ ರೀತಿ ತಗೊಂಡೋಗಿ. ಸೊ ಈ ಏರಿಯಾದು ಫ್ರಮ್ ದ ಬಿಗಿನಿಂಗ್ 10 ವರ್ಷದಿಂದ ಏನ್ ಡಿಮ್ಯಾಂಡ್ ಇತ್ತು, ಇಲ್ಲಿ ಆಟೋ ಓಡಿಸೋರು ಇರ್ಬೋದು, ಈ ಏರಿಯಾಲಿರೋರು ತುಂಬಾ ವರ್ಷಗಳಿಂದ ಕನೆಕ್ಟಿವಿಟಿ ಇಲ್ಲ ಅಂತ ತುಂಬಾ ಫಜೀತಿ ಅನುಭವಿಸ್ತಾ ಇದ್ರು. ಸೊ 1 ಕಿಲೋಮೀಟರ್ ರೋಡ್ 950 ಮೀಟರ್ಸ್ ರೋಡ್ ಏನಿದೆ, ಅವ್ರು ಎಲ್ಲೆಲ್ಲಿಗೆ ಕನೆಕ್ಟಿಂಗ್ ರೋಡ್ಸ್ ಕೇಳಿದ್ರು ಅದು ಕರೆಕ್ಟ್ ಆಗಿದೆ. ಏರಿಯಾ ಒಳಗಡೆ ಕೂಡ 600 ಮೀಟರ್ಸ್ ಕವರ್ ಮಾಡಿದೀವಿ. ಸೊ ಕಾಂಕ್ರೀಟ್ ರೋಡ್ಸ್ ಬಂದಿರೋದ್ರಿಂದ 20 ವರ್ಷ ಇವರಿಗೆ ರೋಡ್ ಸಮಸ್ಯೆ ನೆಕ್ಸ್ಟ್ ಬರಲ್ಲ. UGD ಆದ್ಮೇಲೆ ಕಾಂಕ್ರೀಟ್ ರೋಡ್ಸ್ ಬಂದಿದೆ ಇವರಿಗೆ. ಅದು ಒಂದು. ಎಲ್ಲ ಡ್ರೈನ್ಸ್ ವಿತ್ ಸ್ಲ್ಯಾಬ್ಸ್ ಕವರ್ ಮಾಡ್ತಾ ಇದ್ದಾರೆ. ಸೊ ಅದರದ್ದು ಡೀಟೇಲ್ಸ್ ಕೊಡ್ತಾರೆ ನಮ್ಮ AW ಅವ್ರು ಕೊಡ್ತಾರೆ. ಇದೆಯಕ್ಕ ಮಾತಾಡ್ಬಿಟ್ಟು ರೀಸರ್ಫೇಸ್ ಇದೆ, CC ರೋಡ್ 600 ಮೀಟರ್ ಆಗುತ್ತೆ, ಮತ್ತೆ ಡ್ರೈನ್ ಮೇಲೆ ಕವರ್ ಸ್ಲ್ಯಾಬ್ಸ್ ಆಗುತ್ತೆ. ಇದು 60 lakhs. ಗುಣಮಟ್ಟ ಅಂದ್ರೆ ಯಾವ ರೀತಿ ಇರುತ್ತೆ? ಗುಣಮಟ್ಟ ಅವರು ಪ್ರತಿ ಸಾರಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಯಾವ ರೀತಿ ನೀವು ಅಧಿಕಾರಿಗಳು? ಅಲ್ಲ, ಈಗ ಇನ್ನು ಮುಂದಕ್ಕೆ ನಾನು ಪ್ರತಿ ಹಂತದಲ್ಲೂ ನನ್ನ ಇನ್ಸ್ಪೆಕ್ಷನ್ ಅಲ್ಲೇನೆ ನಾನು ಕಾಂಕ್ರೀಟ್ ಹಾಕಿಸ್ತೀನಿ, ಮತ್ತೆ ನಾನು ಡೈಲಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ಕ್ವಾಲಿಟಿ ಬಗ್ಗೆ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಅವ್ರು ಮಾತಾಡ್ಲಿ. ಅವರು ದೇವಸ್ಥಾನದ ಕಮಿಟಿ ಅವ್ರು ನಮ್ಮನ್ನ 1.5 ವರ್ಷದಿಂದ ಕರ್ಕೊಂಡ್ ಬಂದ್ ಮಳೆ ಬಂದಾಗ ಇಲ್ಲೇ ನಿಲ್ಸೋದು, ಏನು ಡ್ರೈನ್ಸ್ ಎಲ್ಲ ಫಿಲ್ ಆದಾಗ ಇಲ್ಲೇ ನಿಲ್ಲಿಸ್ತಾ ಇದ್ರು. ರೋಡ್ ಇಲ್ಲ, ಕಾಂಕ್ರೀಟ್ ಇದಿಲ್ಲ ಅಂತ. ಒಟ್ನಲ್ಲಿ ರೋಡ್ಸ್ ತುಂಬಾ ಪ್ರಾಬ್ಲಮ್ ಇತ್ತು, ಇಲ್ಲಿರೋರ್ಗೆ ತುಂಬಾ ಸಮಸ್ಯೆನೇ ಇತ್ತು, ಇಲ್ಲ ಅಂತಲ್ಲ. ಬಟ್ 10 ಸತಿ ಕರೆಸಿದ್ದಾರೆ. ಇವತ್ ನಾವು ಖುಷಿಯಾಗಿ ಪೂಜೆ ಮಾಡಿ ಅವರಿಗೆ ರೋಡ್ಸು, ಕಾಂಕ್ರೀಟ್ ರೋಡ್ಸು, ಡ್ರೈನ್ಸು ವಿತ್ ಸ್ಲ್ಯಾಬ್ಸು, ಮತ್ತೆ ಅವ್ರು ಏನು ಕನೆಕ್ಟಿಂಗ್ ರೋಡ್ ಕೇಳಿದ್ರು ಅದು 1 ಕಿಲೋಮೀಟರ್ ಅದೆಲ್ಲ ಆಗ್ತಾ ಇರೋದ್ರಿಂದ ಅವ್ರು ಮಾತಾಡ್ಲಿ ಇವತ್ತೆಲ್ಲ ಖುಷಿಯಾಗಿ. நம்ம கேடிஏ சேர்மன் சின்னா இது நம்ம முனிசிபல் இன்ஜினியர் AW எல்லாம் வந்துக்கிறாங்க. எல்லாருக்கும் நம்ம கோயில் கமிட்டிக்காரங்க வந்துக்கிறாங்க, நம்ம காங்கிரஸ் லீடருங்கெல்லாம் வந்துக்கிறாங்க. எல்லாருக்கும் வணக்கம். இன்னைக்கு மேடம் வந்து எல்லாம் வந்து 1 கோடி 97 லட்ச ரூபாய் 2 கோடி ரூபாய் வேலை வந்து நம்ம வார்டு நம்பர் 20, 21, 23 இது 3க்கு சேர்ந்து வந்து இன்னைக்கு பூஜை போட்டுக்கிறாங்க. இது நம்ம முருகம்பேட்டில் ஒன்றும் இல்லை, மேடம் வந்து எல்லா இடத்துல தேடி வர ரோடு கூட எங்கே போடணும், என்ன மக்களது என்ன குறைக்குது எல்லாம் பார்த்து தேடி போட்டுக்கிறாங்க. அதே போல் வந்து மேடம் வந்து நம்ம KGFல வந்து நம்ம ரூபா மேடம் MLA மாதிரி எந்த MLA கூட நம்ம KGFல வேலை செஞ்சது கிடையாது. மேடம் வந்து ஆக்சுவலி நம்ம KGF மக்களுக்கோசரமே பிறந்துக்கிற மாதிரி இருக்குது. இப்போ எல்லாரும் கேட்டு ஒரு வேல்யூ அந்த மாதிரி நம்ம என்ன செய்யணும் ஏது செய்யணும்னு கேட்டு மேடம் செஞ்சுருக்கிறாங்க. இப்போ நெக்ஸ்ட்டு இப்போ மேடம் வந்து இண்டஸ்ட்ரியல் வியாபாரிங்க அதிபதிங்கெல்லாம் வந்து பார்த்துன்னு போயிருக்கிறாங்க. இண்டஸ்ட்ரியலிஸ்ட் எல்லாம் இங்கே வந்து இடம் வேணும்னு சொல்லி அது கம்ப்ளீட் ஆகுது வேலை. யார் அது வேலை ஆகுது. இன்னொன்று என்னன்னா, மேடமுக்கு யார் என்ன சொன்னா கூட எதுவுமே காதில் போட்டுக்குது. மேடமோட வேலை மேடம் என்ன செய்யணுமோ அது மட்டும் செஞ்சு போயின்னே இருக்கிறாங்க. நம்ம கர்நாடகாவில் KGF தான் நம்பர் 1 அபிவிருத்தியில் வரப்போகுது. நம்ம ரூபாகலா மேடம் MLA மேடம்னால நம்ம KGF